ಇಷ್ಟು ಚಿಕ್ಕ ವಿಷಯಕ್ಕೆ ಹಾಸ್ಪಿಟಲ್ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಗ್ತಾರೆ. ಅಂದ್ರೆ ಯಾರೋ ನಗ್ದೇ ಇರೋ ಹಾಗೆ ನಾಟಿ ವೈದ್ಯ ಮಾಡ್ತೀರಾ ಅಜ್ಜಿ? ನಾನಲ್ವೇ, ನಮ್ಮ ಪದ್ಮಮ್ಮ ಮಾಡ್ತಾಳೆ. ಪದ್ದು ಒಂದು ಪಟ್ಟು ಹಾಕು. ಸರಿ ಅಜ್ಜಿ. ಜಾಗ ಬಿಡಿ ಜಾಗ ಬಿಡಿ ಜಾಗ ಬಿಡಿ. ಬಾವಾ ಭಯ ಪಟ್ಕೋಬೇಡ. ಏನ್ ಮಾಡ್ತಿದ್ಯಾ? ಸರಿನಾ? ರೆಡಿನಾ? ಇವಳು ರಾಹುಲ್ ಸೊಂಟನ ಸರಿ ಮಾಡ್ತಾಳ. ರಾಹುಲ್ ಜೊತೆಗೆ ಇವಳಿಗೂ ಹಿಡಿಯುತ್ತೆ ನೋಡು ಸೊಂಟ. ಬಾವಾ ಹೆಂಗೈತೆ ಬಾವಾ? ಕಡಿಮೆ ಆಗೋಯ್ತು. ಇಟ್ಸ್ ಗಾನ್. ಇದು ಪದ್ದು ಅಂದ್ರೆ. ಹೇಗಿದ್ಯೋ ಈಗ ರಾಹುಲ್? ರಾಹುಲ್ ಓಕೆನಾ? ರಾಹುಲ್ ಓಕೆನಾ? ಇದು ನಮ್ಮ ಪದ್ಮಮ್ಮ ಅಂದ್ರೆ. ಥ್ಯಾಂಕ್ ಯು ಪದ್ದು. ನೋಡಿದ್ಯಾ, ಇದು ನಮ್ ಪದ್ದು ಅಂದ್ರೆ. ದೇವ್ರೆ, ಇವಳು ಮಾಮೂಲಿ ಅವಳಲ್ಲ. ನೋಡೋದಕ್ಕೆ ಹೀಗಿದ್ದಾಳೆ, ಆದ್ರೆ ತುಂಬಾ ಡೇಂಜರು. ಭಾಷಿಣಿ, ಎಲ್ಲಿದ್ಯಾ? ಮನೇಲೆ. ಮನೇಲೆ ಇದ್ದು ಫೋನ್ ಯಾಕೆ? ಡೈರೆಕ್ಟ್ ಆಗಿ ಬಂದು ಮಾತಾಡು. ನೀವ್ ಹಾಕ್ತಿರೋ ವೇಷಕ್ಕೆ, ಮಾಡ್ತಿರೋ ಕೋತಿ ಕೆಲ್ಸಕ್ಕೆ ಡೈರೆಕ್ಟ್ ಆಗಿ ಬಂದ್ರೆ ಇನ್ನು ಏನೇನ್ ನೋಡ್ಬೇಕೋ ಏನೋ. ನನ್ನಿಂದಾಗಲ್ಲ. ಏನ್ ಮಾತಾಡ್ತಿದ್ಯಾ ಭಾಷಿಣಿ? ಅಲ್ಲ, ಏನಾಯ್ತು ನಿನಗೆ? ನಾನೇನ್ ಮಾಡ್ದೆ? ಮದ್ವೆ ಆಗಿದೆ ಅನ್ನೋ ವಿಷಯನೇ ಮರ್ತೋಗಿ ಕೋತಿ ಹಾಗೆ ಹಾರೋದು, ನೆಟ್ಗೆ ತೆಗ್ಸ್ಕೊಂಡಿದ್ದನ್ನ ನಾನ್ ನೋಡಿಲ್ಲ ಅಂತ ಅನ್ಕೊಂಡ್ರಾ? ಓ ಅದಾ? ಹೇ, ನಾನದನ್ನ ಸುಮ್ನೆ ಮಾಡಿದ್ದು. ಏನು ಸುಮ್ನೆನಾ? ಸಾರಿ ಹೇಳ್ತೀರಾ ಅಂತ ಅನ್ಕೊಂಡ್ರೆ ಸುಮ್ನೆ ಅಂತಿದ್ದೀರಾ. ಅಷ್ಟಕ್ಕೂ ನಿಮ್ಮನ್ನ. ಹಾ, ಏನ್ ಮಾಡ್ತೀಯಾ ಈಗ? ನನ್ನನ್ನು ಏನ್ ಮಾಡ್ತೀಯ ನೀನು? ಅಲ್ಲ, ರಾಹುಲ್ ಮುಂದೆನೆ ಅವಳ ಜೊತೆ ಮಾತಾಡ್ತಾ ಇದ್ದು ಯಾರಿದಾರಲ್ಲಿ? ಯಾಕೋ ಅಷ್ಟ್ ಜೋರಾಗಿ ಕಿರ್ಚ್ದೆ? ಕಿವಿ ಹತ್ರ ಫೋನ್ ಇಟ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದೆಯಲ್ಲೋ, ಯಾರಿದಾರೋ ಅಲ್ಲಿ? ಯಾರಿರ್ತಾರೆ? ಫೋನಲ್ಲಿ ಮಾತಾಡ್ತಾ ಸುಮ್ನೆ ಹಾಗೆ ನೋಡ್ತಿದ್ದೆ ಅಷ್ಟೇ. ಓಹೋ, ಅಷ್ಟೇನಾ? ಹೌದು, ಏನೋ ಫೋನಲ್ಲಿ ಅಷ್ಟೊಂದು ನಾಚ್ಕೋತಾ ಇದ್ದೆ. ಅಂದ್ರೆ ಅದು ಅದು ನಿನ್ ಹೆಂಡ್ತಿ. ಅದು ವಿಷಯ. ಮೊದ್ಲು ಫೋನ್ ಕೊಡೋ, ನಾನ್ ಮಾತಾಡ್ತೀನಿ. ಏನಮ್ಮ, ಚೆನ್ನಾಗಿದ್ಯಾ?
ನಾನು ಜ್ಞಾನಾಂಬಿಕಾ ವರಸೆಯಲ್ಲಿ ನಿನಗೆ ಅಜ್ಜಿ ಆಗ್ತೀನಿ. ಗೊತ್ತಮ್ಮ. ಗೊತ್ತಾ? ಹೇಗೆ? ನಿಮ್ ಮೊಮ್ಮಗ ಹೇಳಿದ್ರಮ್ಮ. ಅಂದ್ರೆ ಇಲ್ಲಿ ನಡೀತಾ ಇರೋ ವಿಷಯಗಳೆಲ್ಲ ಅವಾಗವಾಗ ತಿಳ್ಕೊತಾ ಇದ್ಯಾ ಅಂತಾಯ್ತು. ಹೌದಮ್ಮ, ಪ್ರತಿದಿನ ಫೋನ್ ಮಾಡಿ ಬೆಳಗ್ಗೆಯಿಂದ ನಡೆದ ಪ್ರತಿಯೊಂದನ್ನು ಕತೆ ಹೇಳ್ದಾಗ ಹೇಳ್ತಾರೆ ಅವರು. ಸರಿ ಸರಿ, ಮನೆಗೆ ಯಾವಾಗ ಬರ್ತೀಯಮ್ಮ? ಬರ್ತೀನಮ್ಮ. ಪುರೋಹಿತ್ರನ್ ಕೇಳಿದ್ದಕ್ಕೆ ಅಮಾವಾಸ್ಯೆ ಅಂದ್ರು. ಈ ತಿಂಗಳಲ್ಲಿ ಅಮಾವಾಸ್ಯೆನಾ? ಅಷ್ಟಕ್ಕೂ ಆ ಪುರೋಹಿತ್ರಿಗೆ ಪಂಚಾಂಗ ನೋಡಕ್ ಬರುತ್ತಾ ಇಲ್ವಾ? ಇವತ್ತು ದಶಮಿ, ತುಂಬಾನೇ ಒಳ್ಳೆ ದಿನ. ಹೇಗಿದ್ಯೋ ಹಾಗೆ ಹೊರಟು ಬಾ. ಏನಜ್ಜಿ ಇವತ್ತಾ? ಹೌದು ಕಣೋ. ಯಾಕೋ? ಅದು ಈಗಿಂದ ಈಗ್ಲೇ ಅಂದ್ರೆ ಮ್ಯಾನೇಜ್ ಮಾಡೋದು ಕಷ್ಟ ಅಲ್ವಾ? ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ಏನೋ? ಅದೇ ಅದೇ ಪುರೋಹಿತರು, ಮುಹೂರ್ತ, ಅದು ಅಲ್ಲದೆ ಮೇಡಮ್ ಬೇರೆ ಮನೇಲಿ ಇಲ್ವಲ್ಲ ಅಜ್ಜಿ. ಅದಕ್ಕೆ ಅವ್ರಿಲ್ದೆ. ಯಾರಿದ್ರೇನು, ಯಾರಿಲ್ಲ ಅಂದ್ರೇನು? ನಾನ್ ಹೇಳ್ತಾ ಇದ್ದೀನಲ್ವಾ, ನನಗೆ ಇಲ್ಲ ಅನ್ನೋರು, ಬೇಡ ಅಂತ ಹೇಳೋರು ಯಾರಾದ್ರೂ ಇದ್ದಾರಾ? ನೋಡಮ್ಮ, ನೀನಿರೋದು ಇದೇ ಊರಲ್ಲಿ ಅಂತ ಗೊತ್ತಾಗಿದೆ. ಇನ್ನೊಂದು ಗಂಟೆಯಲ್ಲಿ ನೀನಿಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಾನೇ ನಿಮ್ಮನೆಗೆ ಬರ್ಬೇಕಾಗುತ್ತೆ. ಮತ್ತೆ ಫೋನ್ ಮಾಡಿಸ್ಕೋಬೇಡ. ನನ್ನ ಕೋಪನ ನೋಡೋ ಹಾಗೆ ಮಾಡಬೇಡ. ಹೆಂಡ್ತಿನ ಮನೆಯೊಳಗೆ ಇಟ್ಕೊಳ್ಳೋ ಅಂದ್ರೆ ಫೋನಲ್ಲಿ ಮಾತಾಡ್ತಾನಂದ್ರ ಫೋನಲ್ಲಿ. ಓಕೆನಾ? ಏಯ್, ಎಲ್ಲೋ ನಿನ್ ಹೆಂಡ್ತಿ? ಅಷ್ಟಕ್ಕೂ ಬರ್ತಾ ಇದ್ದಾಳೋ ಇಲ್ವೋ, ಅಥವಾ ನೀನೇನಾದ್ರೂ ತಡಿತಾ ಇದ್ಯಾ? ನನ್ನ ಹೆಂಡತಿನ ತಡೆದ್ರೆ ನಿಮ್ಮನ್ನ ಹೇಗ್ ತಡ್ಕೊಳಕ್ಕಾಗತ್ತೆ ಅಜ್ಜಿ? ಅದು ಮೊಮ್ಮಗ ಅಂದ್ರೆ ಇಷ್ಟಾದ್ರೂ ಭಯ ಇರ್ಬೇಕು. ಯಾರ್ ಬರ್ತಾರ ಪ್ರೀತಿ? ಟೆನ್ಷನ್ಗೆ ತಲೆ ಸಿಡ್ದು ಹೋಗೋ ತರ ಇದೆ. ನನಗೂ ಅದೇ ಅರ್ಥ ಆಗ್ತಿಲ್ಲ.
ನಂಗೆ ಆಶೀರ್ವಾದ ಮಾಡಿ ಅಜ್ಜಿ. ಯಾರಮ್ಮ ನೀನು? ಯಾರು? ಅಯ್ಯೋ ರಾಮ, ಇದೊಳ್ಳೆ ಚೆನ್ನಾಗಿದೆಯಲ್ಲ. ಫೋನ್ ಮಾಡಿ ಬರೋದಕ್ಕೆ ಹೇಳಿ ಬಂದ್ರೆ ಯಾರು ಅಂತ ಕೇಳ್ತಿದ್ದೀರಾ? ಅಂದ್ರೆ ನೀನು ನಮ್ಮ ರಾಹುಲ್ ಹೆಂಡ್ತಿನಾ? ಹೌದಮ್ಮ. ನನ್ನ ಬಂಗಾರ ನೀನು. ಹಠಾತ್ ಆಗಿ ನೋಡೋದಕ್ಕೆ ಯಾರೋ ಅಂದ್ಕೊಂಡ್ಬಿಟ್ಟೆ. ಏನು ಅಂದ್ಕೋಬೇಡಮ್ಮ. ಪರವಾಗಿಲ್ಲ ಬಿಡಿ. ದೇವಸ್ಥಾನದಲ್ಲಿರೋ ದೇವ್ರು ನಮಗ್ ಗೊತ್ತಿದ್ರು ಆ ದೇವ್ರಿಗೆ ನಾವ್ ಯಾರು ಅಂತ ಗೊತ್ತಿರ್ಬೇಕಾಗಿಲ್ವಲ್ಲ. ಇವಳು ಡ್ರಾಮಾ ಮತ್ತೆ ಶುರು ಮಾಡಿದ್ಲು. ಲಕ್ಷ್ಮೀ ದೇವಿ ಕೈಲಿರೋ ಬಿಂದಿಗೆ ಥರ ನಿನ್ ಕೈಲ ಗಿಡ ಏನು? ಅದು ಅಜ್ಜಿಗೆ ಆಚಾರ ಪದ್ಧತಿಗಳು ಅಂದ್ರೆ ಇಷ್ಟ ಅಂತ ಹೇಳಿದ್ರಲ್ಲ, ಅದಕ್ಕೆ ಸಂಪ್ರದಾಯಬದ್ಧವಾಗಿರುತ್ತೆ ಅಂತ ಈ ತುಳಸಿ ಗಿಡನ ಉಡುಗೊರೆಯಾಗಿ ತಗೊಂಡ್ ಬಂದೆ. ಅಬ್ಬಬ್ಬಬ್ಬಬ್ಬಾ, ಏನು ಸಂಪ್ರದಾಯ, ಏನ್ ಪದ್ಧತಿ. ಇಂಥ ಹೆಣ್ಣು ನನ್ನ ಮೊಮ್ಮಗನಿಗೆ ಹೆಂಡತಿಯಾಗಿ ಬಂದಿರೋದು ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ಸೊಸೆ ಬಂದಿರೋ ಹಾಗಿಲ್ಲಮ್ಮ, ಸಾಕ್ಷಾತ್ ಆ ಲಕ್ಷ್ಮೀ ದೇವಿನೇ ಮನೆಗೆ ಹೆಜ್ಜೆ ಇಟ್ಟಿರೋ ಹಾಗಿದೆ. ಏನೋ ಎಲ್ಲ ನಿಮ್ಮ ಅಭಿಮಾನ. ಏನೆಲ್ಲರೂ ಪೆಚ್ ಮೋರೆ ಹಾಕೊಂಡು ನೋಡ್ತಾ ಇದ್ದೀರಾ? ಹೊಸ ಸೊಸೆ ಮನೆಗ್ ಬಂದಿದ್ದಾಳೆ. ಆ ಯಮ್ಮನ್ ಕರೆದು ಆರತಿ ಮಾಡೋದಕ್ಕೆ ಹೇಳಿ. ಹೇಳ್ತಾ ಇರೋದು ನಿಮ್ಗೇನೆ. ಅಪ್ಪ, ಅವಳೆ ಇವಳು ಅಂತ ಮುದ್ಕಿ ಗೊತ್ತಾಗ್ತಿಲ್ವಾ? ಏನ್ ನಡೀತಿದ್ಯೋ ನೋಡ್ತಿರೋರ್ಗೆ ಗೊತ್ತಾಗ್ತಿಲ್ಲ. ಇನ್ ನಾನೇನ್ ಹೇಳ್ತೀನಿ. ವೇರ್ ಡ್ರಾಮಾ ಬಿಗಿನ್ಸ್ ಲಾಜಿಕ್ ಎಂಡ್ಸ್. ಸೈಲೆಂಟ್ ಆಗಿ ನೋಡಿ. ಎಲ್ಲೋ ಭಾಷಿನಿ, ಆರ್ತಿನ್ ತಗೊಂಡ್ ಬರೋದಕ್ಕೆ ಹೇಳೋ. ಅದು ಅವಳು ಹೊರಟು ಹೋಗಿದ್ದಾಳೆ ಅಜ್ಜಿ. ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗ್ತಾಳೆ? ಅದು ಅವ್ರ ತಾತನ್ಗೆ ಸೀರಿಯಸ್ ಆಗಿದೆ ಅಂತ ಫೋನ್ ಬಂತು, ಅದಕ್ಕೆ ಹೊರಟ್ಲು. ಎಲ್ಲ ಅವಳಿಷ್ಟನೇನಾ? ಮಗು ಅಳ್ಬೇಡ 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 ಬಂಗಾರಿ. ಹೇಳೋ, ಎಲ್ಲ ಅವಳಿಷ್ಟನೇನಾ? ಅಯ್ಯೋ, ಎಲ್ಲಿ ಇಲ್ಕೊಡಿ. ಓನಮ್ಮ, ಈ ಮಗು ನಿನ್ ಕೈಗೆ ಬರ್ತಿದ್ದ ಹಾಗೇನೆ ಅವಳನ್ನ ನಿಲ್ಲಿಸ್ಬಿಡ್ತು. ಆ ಮಗುಗೂ ನಿನ್ಗೂ ಏನ್ ಸಂಬಂಧ? ಅದು ಅಂದ್ರೆ ಅಜ್ಜಿ, ಮಗು ಅಂದ್ರೆ ಅವಳಿಗೂ ಅಭ್ಯಾಸನೇ ಅಲ್ವಾ? ಹೌದಮ್ಮ, ನೀವು ಬರೋಕ್ಕೂ ಮುಂಚೆ ಮಗು ಜಾಸ್ತಿ ನನ್ ಜೊತೆನೆ ಇರ್ತಿತ್ತು. ಏನ್ ಅಭ್ಯಾಸನೋ ಏನೋ, ನಿಮ್ಮಿಬ್ಬರ ಜೋಡಿ ತುಂಬಾನೇ ಚೆನ್ನಾಗಿದೆ. ಸುಮ್ನೆ ಮಕ್ಕಳನ್ನ ಹೆರೋದ್ ಬಿಟ್ಟು ಯಾವ್ದೋ ಅನಾಥೆನ ತಂದು ಬೆಳೆಸೋದು ಅಂದ್ರೆ ಏನೋ. ಹೋಗ್ಲಿ ಬಿಡಿ ಅಜ್ಜಿ, ಯಾರಾದ್ರೇನೋ ಬೇರೆಯವ್ರ ಮಗುನ ಎಷ್ಟ್ ಚೆನ್ನಾಗಿ ನೋಡ್ಕೋತಿದ್ದಾರೆ. ಬಾಯಿ, ಏನೇ ಮಾತಾಡ್ತಾ ಇದ್ಯಾ? ತಲೆನಾದ್ರೂ ಕೆಟ್ಟಿದ್ಯಾ? ಕರುಳಿನ ಸಂಬಂಧ ಪ್ರೀತಿಯಿಂದ ಬೆಳೆಸೋದು ಎರಡು ಒಂದೇನಾ? ಈ ದೂರನ, ಈ ವ್ಯತ್ಯಾಸನ ಹೇಗ್ ಸರಿ ಮಾಡ್ಬೇಕೋ ನನಗ್ ಚೆನ್ನಾಗ್ ಗೊತ್ತು. ಲೋತೇಜ, ಪುರೋಹಿತ್ರನ್ನ ಮನೆಗ್ ಬರೋದಕ್ಕೆ ಹೇಳು. ಸರಿ ಅಜ್ಜಿ. ಅಜ್ಜಿ, ಈಗ ಪುರೋಹಿತ್ರಿ ಯಾಕೆ ಬರೋದಕ್ಕೆ ಹೇಳ? ಹೇಳಿ ಅಮ್ಮ. ಪುರೋಹಿತ್ರೆ, ಇವರಿಬ್ರ ಹತ್ರ
ಸಂತಾನ ಗೋಪಾಲ ಸ್ವಾಮಿ ಪೂಜೆ ಮಾಡಿಸಿ. ಪೂಜೆನಾ? ಅದೇನ್ ಪೂಜೆ ಅಮ್ಮ? ಮದ್ವೆ ಆಗಿರೋ ಜೋಡಿಗಳಿಗೆ ಏನೇ ದೋಷ ಇದ್ರೂ ಅದು ತೊಲಗ್ ಹೋಗಿ ಆ ದೇವರ ದಯೆಯಿಂದ ಬೇಗ ಮಕ್ಕಳಾಗ್ಬೇಕು ಅಂತ ಮಾಡಿಸೋ ಪೂಜೆ ಅದು. ನೀವಿಬ್ರು ಸೇರಿ ಮಾಡ್ಬೇಕು. ಈಗದೆಲ್ಲ ಯಾಕಮ್ಮ? ಆಮೇಲೆ ಯಾವಾಗಾದ್ರೂ. ಇನ್ಯಾವಾಗ? ಅಮ್ಮ ಅಂತ ಕರೆಸ್ಕೋಬೇಕು ಅಂತ ಆಸೆ ಇಲ್ವಾ ನಿನಗೆ? ಇದೆ ಅಜ್ಜಿ, ಆದ್ರೆ ಮ್ಯಾಮ್ ಡ್ಯಾಡ್ ಇಬ್ರು ಊರಲ್ಲಿಲ್ಲ. ಈಗ ಈ ಪೂಜೆಗಳೆಲ್ಲ ಯಾಕೆ ಅಂತ ಅಜ್ಜಿ? ನೋಡೋ, ಎಲ್ಲಾರ್ಗೂ ಈಗ್ಲೇ ಹೇಳ್ತಾ ಇದ್ದೀನಿ, ಪ್ರತಿ ಸಾರಿ ಅವರಿಲ್ಲ ಇವರಿಲ್ಲ ಅಂತ ಹೇಳ್ಬೇಡಿ. ನಾನಿದ್ದೀನಲ್ವಾ, ಎಲ್ಲಾನು ನಾನ್ ನಡೆಸ್ತೀನಿ. ಪುರೋಹಿತ್ರೆ, ಇವ್ರೇನ್ ಮಾಡ್ಬೇಕು ಅಂತ ಹೇಳಿ. ಗಂಡ ಹೆಂಡತಿ ಇಬ್ರ ಹತ್ರ ಪೂಜೆ ಮಾಡಿಸಿ ಸ್ವಾಮಿಗೆ ಪ್ರಸಾದ ಇಟ್ಟು ಇಬ್ರು ಒಂದೇ ಎಲೆಯಲ್ಲಿ ಊಟ ಮಾಡೋ ಹಾಗೆ ಮಾಡಿ ಅದೇ ರಾತ್ರಿ ಶುಭ ಮುಹೂರ್ತದಲ್ಲಿ ಗಂಡ ಹೆಂಡತಿ ಇಬ್ರು ಒಂದಾಗ್ಬೇಕಮ್ಮ. ಅಂದ್ರೆ ಮತ್ತೆ ಶೋಭನಾನ? ಇಂಥದನ್ ಮಾತ್ರ ಸರಿಯಾಗಿ ಹೇಳ್ತೀಯ ನೀನು. ಅದೇ ಅರ್ಥ. ಅದಕ್ಕೆ ಗಂಡ ಹೆಂಡತಿ ಇಬ್ರು ಪೂಜೆಗೆ ಸಿದ್ಧವಾಗಿರಿ. ಪುರೋಹಿತ್ರೆ, ತುಂಬಾ ಸಂತೋಷ ಆಯ್ತು. ನೀವಿನ್ ಹೊರಡಿ. ಸರಿನಮ್ಮ. ಪ್ರೀತಿ ಪ್ರೀತಿ, ಈ ಮುದ್ಕಿಗೆ ದೃಷ್ಟಿ ಇಲ್ಲ ಅನ್ಕೊಂಡೆ. ಬ್ರೈನ್ ಅಲ್ಲಿ ಚಿಪ್ಪು ಹೋಗಿದೆ. ನನಗೂ ಸೇಮ್ ಫೀಲಿಂಗ್ ಮನೋಜಕ್ಕ. ಈ ಮುದುಗಿ ಕಥೆನ್ ಹಿಂದೆ ತಿರುಗಿಸೋ ಕ್ಯಾರೆಕ್ಟರ್ ಅನ್ಕೊಂಡಿದ್ದೆ, ಆದ್ರೆ ನಮ್ ಕಥೆನೆ ಕ್ಲೋಸ್ ಮಾಡೋ ಕಾರ್ಯಕ್ರಮ ಮಾಡ್ತಿರೋ ಹಾಗಿದೆ. ಘರ್ ಘರ್ ಕಿ ಕಹಾನಿ ಅನ್ನೋ ಹಾಗೆ ನಮ್ ಕತೆ ದಿನಕ್ಕೊಂದೊಂದ್ ದಾರಿಲ್ ಹೋಗ್ತಿದೆ. ನೆನೆಸ್ಕೊಂಡ್ರೇನೆ ಅಳು ಬರುತ್ತೆ. ಆ ಮುದುಕಿ ಹೇಳ್ದಾಗೆ ಅವ್ರಿಗೇನಾದ್ರೂ ಇವಾಗ ಫಸ್ಟ್ ನೈಟ್ ನಡೆದ್ರೆ ನಮ್ ಬದುಕು ಎಂಟಿ ಬೌಲ್ ಇನ್ ಆಫ್ ಚೇಂಜಿಂಗ್. ಅಮ್ಮ, ತಾಯಿ, ಭಿಕ್ಷೆ ಹಾಕಮ್ಮ. ನಿನಗ್ ಪುಣ್ಯ ಬರುತ್ತಮ್ಮ. ಭಿಕ್ಷೆ ಹಾಕಮ್ಮ. ನೋ. ನೋ ನೋ ನೋ, ನಾನ್ ಭಿಕ್ಷೆ ಬೇಡಲ್ಲ. ಆ ಕರ್ಮ ನನಗ್ ಬೇಡ. ಪ್ರೀತಿ, ನೀನೇ ಏನಾದ್ರೂ ಮಾಡ್ಬೇಕು. ನಾನಲ್ಲ, ಏನ್ ಮಾಡ್ಬೇಕು ಅನ್ಕೊಂಡ್ರು ಆಂಟಿಯಿಂದಾನೇ ಸಾಧ್ಯ. ಈ ಪ್ರೋಗ್ರಾಮ್ನ ಯಾರೂ ತಡೆಯಕ್ಕಾಗಲ್ಲ. ದೇವ್ರೆ, ನನ್ ಮೇಲೆ ಸ್ವಲ್ಪ ಆದ್ರೂ ರೆಸ್ಪೆಕ್ಟ್. ಚಿಚಿ ಚಿಚಿ, ಕನ್ಸನಿದ್ರೆ ಈ ಪೂಜೆ ನಡೀದೇ ಇರೋ ಹಾಗೆ ನಿಲ್ಸು ತಂದೆ, ಪ್ಲೀಸ್. ಅಯ್ಯೋ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ತಿನ್ನಿ. ಒಬ್ರಿಗೊಬ್ರು ಪ್ರೀತಿಯಿಂದ ತಿನ್ಸಿ.
ಸಾಕು. ಅಜ್ಜಿ ಏನ್ ಸಾಕು, ತಿನ್ನೋ. ಬೇಯ್, ನನ್ನ ಮೊಮ್ಮಗನ್ ತಿನ್ಸು. ಒಂದು ಅಗಳು ಕೂಡ ಉಳಿಬಾರ್ದು.